ನಮಸ್ಕಾರ ವೀಕ್ಷಕರೇ. ನಮ್ಮ ಭಾರತ ಒಂದು ಕೃಷಿ ಪ್ರಧಾನವಾಗಿ ಕೂಡಿರುವಂಥ ಒಂದು ರಾಷ್ಟ್ರ. ಈ ಕೃಷಿಯನ್ನೇ ನಂಬಿರುವಂಥ ನಮ್ಮೆಲ್ಲ ರೈತರು ಏನಪ್ಪ ಅಂದರೆ ಮನೆಯಲ್ಲಿ ಜಾನುವಾರುಗಳು ಅಥವಾ ಹಸು, ಎಮ್ಮೆ ಇವನ್ನೆಲ್ಲ ಸಾಕ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಜಾನುವಾರುಗಳ ಪಾತ್ರ ಸಾಕಷ್ಟಿದೆ. ನಮ್ಮ ರೈತ ಇವತ್ತು ವ್ಯವಸಾಯವನ್ನು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಈ ಒಂದು ಜಾನುವಾರುಗಳಿಂದ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಈ ನಮ್ಮ ವ್ಯವಸಾಯಕ್ಕೆ ಬೇಕಾದಂಥ ಒಂದು ಸಾವಯವ ಗೊಬ್ಬರ ಸಿಗ್ತಕ್ಕಂಥದ್ದು ನಮ್ಮ ಈ ಜಾನುವಾರುಗಳಿಂದನೇ. ಹಾಗಾಗಿ ಈ ಜಾನುವಾರುಗಳಿಂದ ಮನೆಯಲ್ಲಿ ಹೈನುಗಾರಿಕೆಗೆ ಬೇಕಾದಂಥ ಹಾಲು ಮತ್ತು ಮೊಸರು ಉತ್ಪಾದನೆಗಳು ಸಹ ನಮಗೆ ಸಿಗ್ತಾ ಇದೆ. ಈ ಹೈನುಗಾರಿಕೆಯಿಂದ ನಿರಂತರವಾಗಿ ನಮ್ಮ ರೈತನಿಗೆ ಒಂದು ಆದಾಯವೂ ಸಹ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಜಾನುವಾರುಗಳನ್ನು ನಾವು ಕಾಲಕಾಲಕ್ಕೆ ಅನುಗುಣವಾಗಿ ಅವನ್ನು ಸರಿಯಾದ ರೀತಿಯಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ. ಮೊದಲು ಏನಿತ್ತಪ್ಪ ಅಂತಂದರೆ ನಮ್ಮ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆ ಅಂತಕ್ಕಂಥದ್ದು ಹೊಸ ಒಂದು ಪ್ರವೃತ್ತಿ. ಪ್ರಾರಂಭದಲ್ಲಿ ಈ ಕೃತಕ ಗರ್ಭಧಾರಣೆ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು ಅಂತಂದರೆ ಈ ಜಾನುವಾರುಗಳನ್ನ ತೊಗೊಂಡು ಹೋಗಿ ಒಂದು ಹೋರಿ ಹತ್ರ ಹಾಯಿಸ್ತಾಯಿದ್ರು. ಆ ಹೋರಿಯಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದರೆ ಸಾಕಷ್ಟು ಒಂದೇ ಹೋರಿಯಿಂದ ಸಾಕಷ್ಟು ದನಗಳಿಗೆ ವೀರ್ಯವನ್ನು ಕೊಡೋದ್ರಿಂದ ನಾನಾ ರೀತಿಯ ಒಂದು ಲೈಂಗಿಕ ಕಾಯಿಲೆಗಳು ಸಹ ನಮ್ಮ ಜಾನುವಾರುಗಳಿಗೆ ಬರ್ತಾಯಿತ್ತು. ಕರುಗಳು ತುಂಬ ಕ್ರಮಬದ್ಧವಾಗಿ ಹುಟ್ಟುತ್ತಾ ಇರಲಿಲ್ಲ. ಹಾಗಾಗಿ ಈಗ ಕೃತಕ ಗರ್ಭಧಾರಣೆ ಅಂತಕ್ಕಂಥದ್ದು ಎಲ್ಲರ ಒಂದು ಮನೆ ಮಾತಾಗಿದೆ. ಈ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ತಕ್ಕಂಥ ಒಂದು ವಿಧಾನ ಅಂತಕ್ಕಂಥದ್ದು ಹೊಸತೇನಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಜನಗಳು ಏನಪ್ಪ ಅಂದರೆ ಈ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ತಾ ಇದ್ದಾರೆ. ಹೇಗೆ ಅಂತಂದರೆ ಯಾವ ಒಂದು ಜಾತಿಗೆ ಯಾವುದಂಥ ಸೂಕ್ತವಾದಂಥ ತಳಿಯನ್ನು ಅದೊಂದು ಕರುವನ್ನು ಪಡಿತಕ್ಕಂಥದ್ದು ಒಂದು ಸುಲಭವಾದಂಥದ್ದೊಂದಾಗಿದೆ. ಹಾಗಾಗಿ ನಮ್ಮ ರೈತರು ಕೃತಕ ಗರ್ಭಧಾರಣೆಯನ್ನು ಎಲ್ಲರೂ ಮಾಡಿಸ್ತಾರೆ. ಆದರೆ ಅದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಜಾನುವಾರುಗಳು ಏನಾದರೂ ಬೆದೆಗೆ ಬಂದರೆ ಅವನ್ನು ಸಾಕಷ್ಟು ಕಾಳಜಿಯನ್ನು ಮಾಡಿ ಅದಕ್ಕೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕಾಗತ್ತೆ. ಈ ಕೃತಕ ಗರ್ಭಧಾರಣೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಳೆಗಾಲದ ಸಮಯದಲ್ಲಿ ನಮ್ಮ ಜಾನುವಾರುಗಳು ಬೆದೆಗೆ ಬಂದಾಗ ಅವು ಬೆದೆಯ ಚಕ್ರ ಬೇಗ ನಿಂತು ಬಿಡುತ್ತೆ. ಆದರೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಜಾನುವಾರುಗಳು ಬೆದೆಗೆ ಬಂದಾಗ ಏನಪ್ಪ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಆ ಬೆದೆ ಚಕ್ರ ನಿಲ್ಲೋದಿಲ್ಲ. ಹಾಗಾಗಿ ರೈತರಿಗೆ ತುಂಬ ಒಂದು ಲಾಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ಈ ರೀತಿ ಬೆದೆ ಚಕ್ರ 2-3 ಬಾರಿ ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಗರ್ಭಧರಿಸುವಂಥ ಕಾಲಾವಧಿ ಹೆಚ್ಚಾಗುತ್ತೆ. ಆಗ ರೈತನ ಒಂದು ತುಂಬ ನಷ್ಟವನ್ನು ಅನುಭವಿಸ್ತಾನೆ. ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ನಮ್ಮ ರಾಸುಗಳು ಬೆದೆಗೆ ಬಂದಾಗ ಸಾಕಷ್ಟು ಒಂದು ಸರಳವಾದಂಥ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಬೆದೆ ಚಕ್ರ ನಿಲ್ಲಬೇಕು ಅಂತಂದರೆ. ಅವೆಲ್ಲವನ್ನು ನಮ್ಮ ರೈತರು ಪಾಲಿಸ್ಬೇಕು. ಸರ್, ಇವಾಗ ಹೇಳಿದ್ರಿ ಬೇಸಿಗೆ ಕಾಲದಲ್ಲಿ ಹಸುಗಳು ಬೆದೆಗೆ ಬಂದರೆ ಇವಾಗ ನಾವು ಏನೇನು ಕ್ರಮಗಳನ್ನು ಅನುಸರಿಸ್ಬೇಕು ಸರ್? ನೋಡಿ, ಮೊದಲನೇದಾಗಿ ಈ ರೀತಿ ಬೆದೆಗೆ ಬಂದಂಥ ಹಸುಗಳಿಗೆ ನಾವು ಒಂದು ಹಸಿರು ಮೇವನ್ನು ಕೊಡಬೇಕಾಗತ್ತೆ. ದೇಹ ಒಂದು ತಂಪಾಗಿರಬೇಕು ಅಂತಂದರೆ ಈ ಹಸಿ ಮೇವನ್ನು ಕೊಡಬೇಕು. ಎರಡನೇ ಅಂಶ ಏನಪ್ಪ ಅಂತಂದರೆ ಈ ಬೆದೆಗೆ ಬಂದಂಥ ಒಂದು ಜಾನುವಾರನ್ನು ಬಿಸಿಲಲ್ಲಿ ಕಟ್ಟಬಾರ್ದು. ಆದಷ್ಟು ಮರದ ಕೆಳಗಡೆ ಆಗಿರ್ಬೋದು ಅಥವಾ ಶೆಡ್ನಲ್ಲಿ ನೆರಳಿರುವಂಥ ಕಡೆಯಲ್ಲಿ ಈ ಕೃತಕ ಗರ್ಭಧಾರಣೆ ಮಾಡಿಸುವಂಥ ಹಸುವನ್ನು ಕಟ್ಟಬೇಕಾಗತ್ತೆ. ಈ ರೀತಿ ಅದಕ್ಕೆ ದೇಹ ದಣಿವಾಗಬಾರ್ದು. ಆ ರೀತಿ ನೆರಳಲ್ಲೇ ಇದನ್ನು ಕಟ್ಟಬೇಕಾಗತ್ತೆ. ತುಂಬ ಒಂದು ತಂಪಿನಿಂದ ಕೂಡಿರಬೇಕು. ಹಸಿ ಹುಲ್ಲನ್ನು ತಿನ್ನೋದ್ರಿಂದನೂ ಸಹ ದೇಹ ತಂಪಾಗಿರುತ್ತೆ ಮತ್ತು ನೆರಳಿರ್ತಕ್ಕಂಥದ್ದು ತುಂಬ ಸೂಕ್ತ. ಮೂರನೇ ಅಂಶ ಏನಪ್ಪ ಅಂತಂದರೆ ಈ ಕೆಲವೊಮ್ಮೆ ಕೃತಕ ಗರ್ಭಧಾರಣಾ ಕೇಂದ್ರಕ್ಕೆ ಈ ನಮ್ಮ ಜಾನುವಾರುಗಳನ್ನ ತೊಗೊಂಡು ಹೋಗ್ತಾರೆ. ಆಗ ತೊಗೊಂಡು ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸುವಾಗ ಆ ಹಸುಗಳನ್ನು ಬಿಸಿಲಿನಲ್ಲಿ ಕಟ್ಟಬಾರ್ದು. ಮತ್ತು ಯಾವುದಾದ್ರೂ ಒಂದು ಮರದ ನೆರಳಿನಲ್ಲಿ ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ನೆರಳಿರೋಂಥ ಜಾಗದಲ್ಲಿ ಕಟ್ಟತಕ್ಕಂಥದ್ದು ಒಂದು ಉತ್ತಮವಾದಂಥ ಒಂದು ಸೂಕ್ತವಾದಂಥ ಒಂದು ಕ್ರಮ ಅದು. ಮತ್ತೊಂದು ಏನಪ್ಪ ಅಂತಂದರೆ ಈ ರೀತಿ ಕೃತಕ ಗರ್ಭಧಾರಣೆ ಮಾಡಿಸೋದಕ್ಕಿಂತ ಮುಂಚೆ ಹಸುವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದ ನಂತರ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕು. ಮತ್ತೊಂದು ಈ ಕೃತಕ ಗರ್ಭಧಾರಣೆ ಮಾಡಿಸುವಾಗ ನಮ್ಮ ರೈತರು ಇನ್ನೊಂದು ಏನಪ್ಪ ಪ್ರಮುಖವಾದ ಅಂಶ ಅಂತಂದರೆ ಈ ಕೃತಕ ಗರ್ಭಧಾರಣೆ ಮಾಡಿಸಿದ ನಂತರ ಆಸ್ಪತ್ರೆಗಳಿಂದ ಆಗ್ಬೋದು ಅಥವಾ ಯಾವುದೇ ವಸ್ತುವಿನ ಆ ದನಗಳನ್ನ ಓಡಾಡಿಸ್ಬಾರ್ದು. ಅಂದರೆ ವೇಗವಾಗಿ ಕರ್ಕೊಂಡು ಹೋಗಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಆ ಕೃತಕ ಗರ್ಭಧಾರಣೆ ಮಾಡಿಸಿದಂಥ ಹಸುವಿನಿಂದ ಆ ವೀರ್ಯ ಹೊರಬಂದು ಕೃತಕ ಗರ್ಭಧಾರಣೆ ನಿಲ್ಲದೇ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಕೃತಕ ಗರ್ಭಧಾರಣೆ ಮಾಡಿಸಿದಂಥ ಹಸುವನ್ನು ತಿರುಗಾಡಿಸ್ಬಾರ್ದು. ಒಂದು 20-30 ನಿಮಿಷಗಳ ಕಾಲ ಅದನ್ನು ಒಂದು ನೆರಳಿನಲ್ಲಿ ಕಟ್ಟಬೇಕಾಗತ್ತೆ. ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಕೃತಕ ಗರ್ಭಧಾರಣೆ ಮಾಡಿಸಿದ ನಂತರ ಮೇಯ್ಯ ಕೊಡ್ಕೊಂಡು ಹೋಗೋದು ಮತ್ತು ಅದನ್ನು 2-3 ಕಿಲೋಮೀಟರ್ ಆಸ್ಪತ್ರೆಗಳಿಂದ ಕ್ರಮವಾಗಿ ಅದನ್ನು ಕರ್ಕೊಂಬರೋದು, ಆ ರೀತಿ ಮಾಡಬಾರ್ದು. ಕೃತಕ ಗರ್ಭಧಾರಣೆ ಆದ ನಂತರ ಒಂದು ಅರ್ಧ ಗಂಟೆ ಹಸುವನ್ನು ಒಂದು ಜಾಗದಲ್ಲಿ ಕಟ್ಟಬೇಕು ಅಥವಾ ಅದು ಒಂದು ವಿಶ್ರಾಂತಿ ಪಡೆದ ನಂತರ ಹಸುವನ್ನು ನಿಧಾನವಾಗಿ ಕರ್ಕೊಂಬರ್ಬೇಕಾಗತ್ತೆ. ಈ ರೀತಿ ಬೇಸಿಗೆ ಕಾಲದಲ್ಲಿ ಹೀಟಿಗೆ ಬಂದಂಥ ಹಸುಗಳ ಮೈ ಮೇಲೆ ಆಗಾಗ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ. ಇನ್ಸುಮೇಷನ್ ಮಾಡೋದಕ್ಕಿಂತ ಮುಂಚೆ ಮತ್ತು ಕೃತಕ ಗರ್ಭಧಾರಣೆ ಆದ ನಂತರವೂ ಸಹ ಒಂದು ಸ್ವಲ್ಪ ಬೆನ್ನಿನ ಮೇಲೆ ತಣ್ಣೀರನ್ನು ಹಾಕೋದ್ರಿಂದ ಬೇಗ ಕೃತಕ ಗರ್ಭಧಾರಣೆ ನಿಲ್ಲುತ್ತೆ ಬೆದೆ ಚಕ್ರ. ಇದೊಂದು ಪ್ರಮುಖವಾದಂಥ ಅಂಶ. ಮತ್ತು ನಮ್ಮ ರೈತರು ಇನ್ನೊಂದು ಏನಪ್ಪ ಅಂತಂದರೆ ಕೃತಕ ಗರ್ಭಧಾರಣೆ ಮಾಡಿಸೋದಕ್ಕಿಂತ ಮುಂಚೆ ಅಂದರೆ
ಬೆದೆಗೆ ಬಂದ ತಕ್ಷಣ ಸ್ವಲ್ಪ ಹಸಿ ಮೇವನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಕೃತಕ ಗರ್ಭಧಾರಣೆ ಆದ ನಂತರ ಒಂದು 2 ಗಂಟೆಗಳ ಕಾಲ ಯಾವುದೇ ಮೇವನ್ನು ಕೊಡದೇ ಇರತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಅಂಶ. ಯಾಕೆಂತಂದರೆ ಆ ಮೇವನ್ನು ಹೆಚ್ಚಾಗಿ ಕೊಟ್ಟರು ಅಂತಂದರೆ ಮತ್ತು ತಿಂದು ಮತ್ತು ಅದು ಗಂಜಿನ ಮುಖಾಂತರ ಹೊರಗೋಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಒಂದೂವರೆ ಗಂಟೆ ಟೈಮಷ್ಟು ನಾವು ಏನು ಮೇವನ್ನು ಕೊಡದೆ ನಂತರ ಮೇವನ್ನು ಕೊಡೋದು ಉತ್ತಮ. ಈಗ ನಮ್ಮ ರೈತರು ಸಾಕಷ್ಟು ಬೇಸಿಗೆ ಕಾಲದಲ್ಲಿ ಜಾನುವಾರುಗಳು ಬೆದೆಗೆ ಬಂದಾಗ ಸಾಕಷ್ಟು ಈ ಒಂದು ಅಂಶಗಳನ್ನ ಪಾಲಿಸಬೇಕಾಗತ್ತೆ. ಅದರಲ್ಲೂ ಕೆಲವೊಮ್ಮೆ ಬೇಸಿಗೆ ಕಾಲದಲ್ಲಿ ಬೆದೆಗೆ ಬಂದಂಥ ಹಸುಗಳಿಗೆ ಈ ಹುರುಳಿ ಕಾಳನ್ನು ಒಂದು ರುಬ್ಬಿ ಕೊಡ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ. ಹಾಗಾಗಿ ಅದು ಬೆದೆ ತುಂಬ ಚೆನ್ನಾಗಿ ಬಂದಾಗ ನಾವು ಮಾಡಿಸ್ಬೇಕಾಗತ್ತೆ. ಈ ರೀತಿ ಈ ಬೇಸಿಗೆಯಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗಿರೋದ್ರಿಂದ ನಮ್ಮ ರೈತರು ಸಾಕಷ್ಟು ಈ ರೀತಿ ಒಂದು ತಣ್ಣೀರನ್ನು ಹಾಕ್ತಕ್ಕಂಥದ್ದು ಮತ್ತು ಆ ಒಂದು ಜಾನುವಾರುಗಳಿಗೆ ಮೇವನ್ನು ಉತ್ತಮವಾಗಿ ಹಸಿ ಮೇವನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡೋದ್ರಿಂದ ಆ ಒಂದು ಬೇಗ ಬೆದೆ ಚಕ್ರ ನಿಂತು ಆ ಒಂದು ಗರ್ಭಧಾರಣೆ ಸುಸೂತ್ರವಾಗಿ ನಡೀಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಸರ್, ಇಲ್ಲಿವರೆಗೆ ಹಸುಗಳು ಬೇಸಿಗೆಯಲ್ಲಿ ಬೆದೆಗೆ ಬಂದರೆ ಯಾವ ರೀತಿ ಇದು ಅವಕ್ಕೆ ಪಾಲನೆ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ರಿ. ಇವಾಗ ರೈತರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ನಮ್ಮ ರೈತರು ಏನಪ್ಪ ಅಂತಂದರೆ ಆದಷ್ಟು ಈ ನಮ್ಮ ಜಾನುವಾರುಗಳು ಬೇಸಿಗೆಯಲ್ಲಿ ಬೆದೆ ಚಕ್ರಕ್ಕೆ ಬಂದರೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ತೀವಿ. ಆದರೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆದೆ ಚಕ್ರ ನಿಲ್ಲೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಬೇಸಿಗೆಯಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅದು ಒಂದು ಪ್ರಮುಖ ಕಾರಣ ಆಗುತ್ತೆ. ಮತ್ತು ಹಸಿ ಹುಲ್ಲಿನ ಒಂದು ಕೊರತೆ ತುಂಬ ಇರುತ್ತೆ. ಮತ್ತು ನಾವು ಒಂದು ಕೃತಕ ಗರ್ಭಧಾರಣೆ ಮಾಡಿಸಿದಂಥ ಹಸುವಿಗೆ ಹೆಚ್ಚಾಗಿ ಒಣ ಹುಲ್ಲನ್ನೇ ಕೊಡ್ತಕ್ಕಂಥದ್ದು ಮತ್ತು ಸರಿಯಾಗಿ ಕಾಲಕ್ಕೆ ಅನುಗುಣವಾಗಿ ಅದಕ್ಕೆ ನೀರನ್ನು ಕುಡಿಸ್ತೇ ಇರತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಆ ಬೆದೆ ಚಕ್ರ ನಿಲ್ಲದೇ ಇರ್ಬೋದು. ಹಾಗಾಗಿ ನಮ್ಮ ರೈತರು ಏನಪ್ಪ ಅಂದರೆ ಈ ಬೇಸಿಗೆಯಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಿದ ನಂತರ ಸಾಕಷ್ಟು ಅದಕ್ಕೆ ಹಸಿ ಮೇವನ್ನು ಪೂರೈಕೆ ಮಾಡಬೇಕಾಗುತ್ತೆ. ಒಂದು ವೇಳೆ ಮಳೆಯಾಶ್ರಯಿತ ಭೂಮಿಗಳಲ್ಲಾದ ಈ ಅಜೋಲ ಈ ರೀತಿ ಸಾಕಷ್ಟು ನೇಪಿಯರ್ ಕಡ್ಡಿಗಳಿಂದ ಹುಲ್ಲನ್ನು ಸಹ ಪೂರೈಕೆ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ಸಹ ಈ ಒಂದು ಕೃತಕ ಗರ್ಭಧಾರಣೆಯನ್ನು ನಿಲ್ಲಿಸ್ಬೋದು ನಾವು. ಹಾಗಾಗಿ ನಮ್ಮ ರೈತರು ಏನಪ್ಪ ಅಂತಂದರೆ ಬೇಸಿಗೆ ಕಾಲದಲ್ಲಿ ನಮ್ಮ ಜಾನುವಾರುಗಳು ಬೆದೆಗೆ ಬಂದರೆ ಮೇಲೆ ತಿಳಿಸಿರ್ತಕ್ಕಂಥ ಸರಳವಾದಂಥ ಕ್ರಮಗಳನ್ನ ಅನುಸರಿಸೋದ್ರಿಂದ ನಮ್ಮ ಜಾನುವಾರುಗಳು ಬೇಗ ಒಂದು ಗರ್ಭವನ್ನು ಧರಿಸಿ ಹೈನುಗಾರಿಕೆ ಒಂದು ಸುಸೂತ್ರವಾಗಿ ಆಗುತ್ತೆ. ಹಾಗಾಗಿ ಈ ಮೇಲೆ ತಿಳಿಸಿದಂಥ ಕ್ರಮಗಳನ್ನ ಎಲ್ಲ ರೈತರು ಅನುಸರಿಸಲಿ ಅಂತ ನಾನು ರೈತರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ.